ಶ್ರೀ ಕೃಷ್ಣದೇವರಾಯರ ವೈಭವ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು ಚಿನ್ನದ ಅಧ್ಯಾಯ. ಆ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಹಾಗೂ ಶಕ್ತಿಶಾಲಿ ರಾಜನಾಗಿದ್ದವರು ಶ್ರೀ ಕೃಷ್ಣದೇವರಾಯ. ಅವರು ತುಳುವ ವಂಶದ ಮಹಾರಾಜರಾಗಿದ್ದು ಕ್ರಿ.ಶ. 1509ರಲ್ಲಿ ವಿಜಯನಗರ ಸಿಂಹಾಸನವನ್ನು ಅಲಂಕರಿಸಿದರು. ಕೃಷ್ಣದೇವರಾಯರು ಬಾಲ್ಯದಿಂದಲೇ ಧೈರ್ಯ, ಜ್ಞಾನ ಮತ್ತು ಶೌರ್ಯದಿಂದ ಪ್ರಸಿದ್ಧರಾಗಿದ್ದರು. ಅವರು ಯುದ್ಧಕಲೆ, ರಾಜಕೀಯ ಹಾಗೂ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದರು. ರಾಜ್ಯದ ಜನರ ಸುಖ ಶಾಂತಿಯನ್ನು ತಮ್ಮ ಕರ್ತವ್ಯವೆಂದು ಕಂಡ ರಾಜನು ನ್ಯಾಯಪ್ರಿಯನಾಗಿದ್ದನು. ಅವರ ಆಡಳಿತ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅತ್ಯುನ್ನತ ಮಟ್ಟಕ್ಕೆ ಏರಿತು. ಅನೇಕ ಶತ್ರು ರಾಜ್ಯಗಳನ್ನು ಸೋಲಿಸಿ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದರು. ಒಡಿಶಾದ ಗಜಪತಿಗಳ ವಿರುದ್ಧ ನಡೆದ ಯುದ್ಧದಲ್ಲಿ ಅವರು ಮಹಾ ವಿಜಯ ಸಾಧಿಸಿದರು. ಬಿಜಾಪುರ ಸುಲ್ತಾನರ ವಿರುದ್ಧವೂ ಶೌರ್ಯದಿಂದ ಹೋರಾಡಿದರು. ಕೃಷ್ಣದೇವರಾಯರು ಕೇವಲ ಯೋಧನಲ್ಲ, ಕಲೆಯ ಮತ್ತು ಸಾಹಿತ್ಯದ ಮಹಾಪೋಷಕರೂ ಆಗಿದ್ದರು. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಎಂಬ 8 ಪ್ರಸಿದ್ಧ ಕನ್ನಡ ಮತ್ತು ತೆಲುಗು ಪಂಡಿತರು ಇದ್ದರು. ಅವರಲ್ಲಿ ತೆನಾಲಿ ರಾಮಕೃಷ್ಣ ಅತ್ಯಂತ ಚತುರ ಹಾಗೂ ಹಾಸ್ಯಪ್ರಿಯನಾಗಿದ್ದನು. ರಾಜನು ಸ್ವತಃ ಒಬ್ಬ ಕವಿಯೂ ಆಗಿದ್ದನು. ಅವರು ಆಮುಕ್ತಮಾಲ್ಯದ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದರು. ಕನ್ನಡ, ತೆಲುಗು, ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಅವರು ಅಪಾರ ಕೊಡುಗೆ ನೀಡಿದರು. ಕೃಷ್ಣದೇವರಾಯರು ದೇವಾಲಯಗಳ ನಿರ್ಮಾಣಕ್ಕೂ ಮಹತ್ವ ನೀಡಿದರು. ಹಂಪಿಯಲ್ಲಿನ ಅನೇಕ ಮಂದಿರಗಳು ಅವರ ಕಾಲದ ವೈಭವವನ್ನು ಇಂದು ಕೂಡ ಸಾರುತ್ತವೆ. ಜನರ ಅಭಿವೃದ್ಧಿಗಾಗಿ ಕಾಲುವೆಗಳು, ಕೆರೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಿದರು. ಆದರೆ ಕಾಲಚಕ್ರದ ನಿಯಮದಂತೆ ಮಹಾನ್ ರಾಜನ ಜೀವನವು ಶಾಶ್ವತವಾಗಿರಲಿಲ್ಲ. ಕ್ರಿಸ್ತ 1529ರಲ್ಲಿ ಶ್ರೀ ಕೃಷ್ಣದೇವರಾಯರು ಅಗಲಿದರು. ಆದರೆ ಅವರ ಶೌರ್ಯ, ನ್ಯಾಯ ಮತ್ತು ಸಂಸ್ಕೃತಿಯ ಪ್ರೀತಿ ಭಾರತೀಯ ಇತಿಹಾಸದಲ್ಲಿ ಅಮರವಾಗಿದೆ. ಇಂದಿಗೂ ಹಂಪಿಯ ಅವಶೇಷಗಳು ಶ್ರೀ ಕೃಷ್ಣದೇವರಾಯರ ಮಹಿಮೆಯನ್ನು ಜಗತ್ತಿಗೆ ಸಾರುತ್ತಿವೆ.